Good evening, students. Today we are going to study Business Process Outsourcing or BPO. The content include introduction, meaning, types, advantages, disadvantages, and conclusion finally. So what is business process outsourcing? Business process outsourcing is the outsourcing of business functions generally performed by the white collar and clerical employees to achieve various benefits such as cost savings, better quality, and ability to focus on core competence. So BPO andre ಏನು? BPO ಅಂದರೆ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಅಂದರೆ ಔಟ್ಸೋರ್ಸಿಂಗ್ ಅಂದರೆ ಗುತ್ತಿಗೆ ಕೊಡೋದು, ಹೊರಗುತ್ತಿಗೆ ಕೊಡೋದು. ಯಾವುದನ್ನು? ಬಿಸ್ನೆಸ್ ಫಂಕ್ಷನ್ಸ್, ಕೆಲವೊಂದು ವ್ಯವಹಾರದ ಕಾರ್ಯಗಳನ್ನು ಹೊರಗುತ್ತಿಗೆ ಕೊಡೋದು. ಎಂತಹ ಕಾರ್ಯಗಳು? ಜನರಲಿ ಪರ್ಫಾರ್ಮ್ ಬೈ ವೈಟ್ ಕಾಲರ್ ಆ್ಯಂಡ್ ಕ್ಲೆರಿಕಲ್ ಎಂಪ್ಲಾಯೀಸ್, ಕ್ಲರ್ಕ್ಗಳು ಮಾಡುವಂಥ ಕೆಲಸಗಳನ್ನು ಹೊರಗುತ್ತಿಗೆ ಕೊಡುವಂಥದ್ದು. ಓಕೆ, ಯಾಕೆ? ಟು ಅಚೀವ್ ವೇರಿಯಸ್ ಬೆನಿಫಿಟ್ಸ್. ನಾವು ಆ ಕೆಲಸಗಳನ್ನು ಹೊರಗಡೆ ಮಾಡಿಸಿದ್ರೆ ನಮಗೆ ಕಾಸ್ಟ್ ಸೇವ್ ಆಗ್ತದೆ, ಖರ್ಚು ಕಡಿಮೆ ಆಗ್ತದೆ, ಒಳ್ಳೆ ಗುಣಮಟ್ಟ ಹೆಚ್ಚಾಗ್ತದೆ. ಓಕೆ, ಆಮೇಲೆ ನಮಗೆ ಸಮಯ ಸಿಗ್ತದೆ, ತುಂಬ ಮುಖ್ಯವಾದ ಕೆಲಸಗಳ ಕಡೆ ಗಮನ ಕೊಡಲಿಕ್ಕೆ ಸಮಯ ಸಿಗ್ತದೆ. ಈ ಎಲ್ಲ ಉದ್ದೇಶಗಳಿಂದ ನಮ್ಮ ಕೆಲವು ಕಾರ್ಯ ಚಟುವಟಿಕೆಗಳನ್ನು ಹೊರಗುತ್ತಿಗೆಗೆ ಕೊಡೋದನ್ನು ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಅ ಟಿಪಿಕಲ್ ಪಿಕ್ಚರ್ BPO ಹೇಗಿರುತ್ತೆ ಅಂತ. BPO or business process outsourcing is the contracting of non-primary business activities and functions to a third party provider. ಅಂದ್ರೆ ಏನು ಮಾಡೋದು? ಕಾಂಟ್ರಾಕ್ಟ್ ಕೊಡುವಂಥದ್ದು. ಕಾಂಟ್ರಾಕ್ಟಿಂಗ್ ಆಫ್ ವಾಟ್? ನಾನ್ ಪ್ರೈಮರಿ ಬಿಸ್ನೆಸ್ ಆಕ್ಟಿವಿಟೀಸ್ ಆ್ಯಂಡ್ ಫಂಕ್ಷನ್ಸ್. ಪ್ರೈಮರಿ ತುಂಬ ಮುಖ್ಯವಾದದ್ದಲ್ಲ, ಪ್ರಾಥಮಿಕ ತುಂಬ ಮುಖ್ಯವಾದ ಕೆಲಸಗಳನ್ನು ಬಿಟ್ಟು ಉಳಿದ ಕೆಲಸಗಳನ್ನು, ನಾನ್ ಪ್ರೈಮರಿ ಆಕ್ಟಿವಿಟೀಸನ್ನು ಕೊಡುವಂಥದ್ದು. ಯಾರಿಗೆ? ಥರ್ಡ್ ಪಾರ್ಟಿ ಪ್ರೊವೈಡರ್, ಮೂರನೇ ವ್ಯಕ್ತಿಗೆ ಕೊಡುವಂಥದ್ದು. ಯಾವುದೆಲ್ಲ ಇನ್ಕ್ಲೂಡ್ ಆಗುತ್ತೆ? BPO ಸರ್ವಿಸಸ್ ಇನ್ಕ್ಲೂಡ್ ಪೇರೋಲ್, ಹ್ಯೂಮನ್ ರಿಸೋರ್ಸಸ್, ಅಕೌಂಟಿಂಗ್ ಆ್ಯಂಡ್ ಕಸ್ಟಮರ್ ಕಾಲ್ ಸೆಂಟರ್ ಅಂದರೆ ಕಾಲ್ ಸೆಂಟರ್ಗೆ ಸಂಬಂಧಪಟ್ಟದ್ದು, ಅಕೌಂಟಿಂಗ್ಗೆ ಸಂಬಂಧಪಟ್ಟದ್ದು. ಓಕೆ, ಆಮೇಲೆ ಕಸ್ಟಮರ್ ರಿಲೇಷನ್ಸ್ ಕಾಲ್ ಸೆಂಟರಲ್ಲಿ ಇರುವಂಥದ್ದು. ಸೊ ಎಟ್ಸೆಟ್ರಾ. BPO ಈಸ್ ಆಲ್ಸೋ ನೋನ್ ಆಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್. ನೀವು ಕೇಳಿರ್ಬೋದು IT ಆ್ಯಂಡ್ ITES ಅಂತ. IT ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ITES ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಇರುವಂಥ ಸರ್ವಿಸಸ್. ಸೊ BPO ITES ಅಲ್ಲಿ ಬರುತ್ತೆ. ಟೈಪ್ಸ್ ಆಫ್ BPO. ಫಸ್ಟ್ ಒನ್, ಹಾರಿಜಾಂಟಲ್ BPO. ಹಾರಿಜಾಂಟಲ್ BPO ಇನ್ವಾಲ್ವ್ಸ್ ಫಂಕ್ಷನ್ ಸೆಂಟ್ರಿಕ್ ಔಟ್ಸೋರ್ಸಿಂಗ್. ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಇರ್ತದೆ, ಆ ಫಂಕ್ಷನ್ನೇ ಮುಖ್ಯ ಇಲ್ಲಿ. The vendor specializes in carrying out particular functions across different industry domains. For example, payroll processing, procurement, facility management, tax solutions, etc. ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ, ಹಾರಿಜಾಂಟಲ್ ಅಂದ್ರೆ ಏನು? ಒಂದು ಅಡ್ಡವಾದ ಗೆರೆ ಅಂತ ಅಂದ್ಕೊಳ್ಳಿ. ಹಾರಿಜಾಂಟಲ್ ಅಂದರೆ ಎಲ್ಲ ಕೂಡ ಸೇಮ್ ಸ್ಟೇಟಲ್ಲಿ ಇರ್ತದೆ. ಅಂದರೆ ಒಂದು ಸರ್ವಿಸ್, ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಅಂತ ಅಂದ್ಕೊಳ್ಳಿ, ಟ್ಯಾಕ್ಸ್ ಪ್ರೊಸೆಸ್ ಮಾಡ್ತೀರಾ. ಓಕೆ, ಒಂದು BPO ಟ್ಯಾಕ್ಸ್ ಪ್ರೊಸೆಸ್ ಮಾಡುತ್ತೆ. ಎಲ್ಲ ರೀತಿಯ ಇಂಡಸ್ಟ್ರಿಯಲ್ಲಿ ಕೂಡ ಅದು ಟ್ಯಾಕ್ಸ್ ಪ್ರೊಸೆಸ್ ಮಾಡುವಂಥದ್ದು. ಸೊ ಸೇಮ್ ಫಂಕ್ಷನ್ ಅಕ್ರಾಸ್ ವೇರಿಯಸ್ ಇಂಡಸ್ಟ್ರೀಸ್, ಡಿಫ್ರೆಂಟ್ ಟೈಪ್ ಆಫ್ ಇಂಡಸ್ಟ್ರೀಸ್. ಗೊತ್ತಾಗ್ತಿದೆಯಲ್ಲ? ಟ್ಯಾಕ್ಸ್ ಪ್ರೊಸೆಸ್ ಮಾಡುವಂಥದ್ದು ಹಾಸ್ಪಿಟಲ್ಸ್ ಇದಿರ್ಬೋದು, ಟ್ಯಾಕ್ಸ್ ಪ್ರೊಸೆಸಿಂಗ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರ್ಬೋದು, ಟ್ಯಾಕ್ಸ್ ಪ್ರೊಸೆಸಿಂಗ್ ಆಫ್ ಹೋಟೆಲ್ಸ್ ಇರ್ಬೋದು, ಈ ಥರ. ಸೊ ಒಂದು ಪರ್ಟಿಕ್ಯುಲರ್ ಫಂಕ್ಷನಲ್ಲಿ ಸ್ಪೆಷಲೈಸ್ ಆಗಿರ್ತದೆ. ದಟ್ ಈಸ್ ಕಾಲ್ಡ್ ಹಾರಿಜಾಂಟಲ್. ವರ್ಟಿಕಲ್ BPO focuses on providing various functional services in a limited number of industry domains. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ, ಲಿಮಿಟೆಡ್ ಇಂಡಸ್ಟ್ರಿ ಅಂತ ತಗೊಳ್ತಾರೆ. ಅಂದರೆ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ತಗೊಂಡ್ರೆ ಅದರಲ್ಲಿ ತುಂಬ ಫಂಕ್ಷನ್ಸ್ ಅಥವಾ ಸರ್ವಿಸಸ್ ಕೊಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಹೆಲ್ತ್ ಕೇರ್, ಫೈನಾನ್ಷಿಯಲ್ ಸರ್ವಿಸಸ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ರಿಟೇಲ್. ಈಗ ನಾವು ಹೆಲ್ತ್ ಕೇರ್ ಅಂತ ತಗೊಂಡ್ರೆ, ವರ್ಟಿಕಲ್ BPO ಸ್ಪೆಷಲೈಸ್ಡ್ ಇನ್ ಹೆಲ್ತ್ ಕೇರ್ ಅಂತ ತಗೊಂಡ್ರೆ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನು ಮಾಡ್ತದೆ. ಓಕೆ, ಇದು ಸ್ಟ್ರೇಟ್ ಲೈನ್ ಇದ್ದ ಹಾಗೆ, ಅಂದರೆ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಅದರಲ್ಲಿ ಇರುವಂಥ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು. ರೈಟ್? ಸೊ ದಿಸ್ ಇಸ್ ಕಾಲ್ಡ್ ವರ್ಟಿಕಲ್ BPO. ಇಲ್ಲಿ ನೋಡಿ, ನೆಕ್ಸ್ಟ್ ಚಾರ್ಟ್, ವರ್ಟಿಕಲ್ ಔಟ್ಸೋರ್ಸಿಂಗ್ ಆ್ಯಂಡ್ ಹಾರಿಜಾಂಟಲ್. ಹಾರಿಜಾಂಟಲಲ್ಲಿ ನೋಡಿ, ಓಕೆ, ರಿಸೀವ್ ಪೇಮೆಂಟ್, ಸೆಂಡ್ ಪೇಮೆಂಟ್. ಅಂದರೆ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ವರ್ಕ್ ಮಾಡ್ತದೆ, ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೂಡ ವರ್ಕ್ ಮಾಡ್ತದೆ. ಯಾವುದಕ್ಕೆ ಸಂಬಂಧಪಟ್ಟದ್ದು? ಪೇಮೆಂಟ್ಗೆ ಸಂಬಂಧಪಟ್ಟದ್ದು ಮಾತ್ರ. ಅದೇ ಥರ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುವಂಥದ್ದು ಹಾರಿಜಾಂಟಲ್ ಔಟ್ಸೋರ್ಸಿಂಗ್. ವರ್ಟಿಕಲಲ್ಲಿ ಏನಾಗ್ತದೆ ನೋಡಿ, ಅವ್ರಿಗೆ ಫೋಕಸ್ ಮಾಡೋದು ಯಾವುದು? ರಿಕ್ರೂಟ್ಮೆಂಟ್ ಮಾತ್ರ.
ಬಟ್ ರಿಕ್ರೂಟ್ಮೆಂಟಲ್ಲಿ ಇರುವಂಥ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಐಡೆಂಟಿಫೈ ಓಪನ್ ಪೊಸಿಷನ್, ಸರ್ಚ್ ಕ್ಯಾಂಡಿಡೇಟ್ಸ್, ಕಂಡಕ್ಟ್ ಇಂಟರ್ವ್ಯೂಸ್, ಸೆಲೆಕ್ಟ್ ನ್ಯೂ ಹೈಯರ್, ಸೊ ಇದೆಲ್ಲ. ಓಕೆ, ಸೊ ಇದರಲ್ಲಿ ಏನಾಗ್ತದೆ, BPO ಅಲ್ಲಿ ವರ್ಟಿಕಲ್ ಔಟ್ಸೋರ್ಸಿಂಗಲ್ಲಿ ನಾನು ಆಗ ಹೇಳಿದ ಹಾಗೆ ಒಂದು ಹೆಲ್ತ್ ಕೇರ್ ಅಂತ ತಗೊಂಡ್ರೆ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟ ಎಲ್ಲ ಔಟ್ಸೋರ್ಸಿಂಗ್ ಸರ್ವಿಸಸ್ ಅವರೇ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ವರ್ಟಿಕಲ್ ಔಟ್ಸೋರ್ಸಿಂಗ್. ಸಮ್ ಅದರ್ ಫಾರ್ಮ್ಸ್ ಆಫ್ BPOs, ಹೊರಿಸಾಂಟಲ್ ಮತ್ತು ವರ್ಟಿಕಲ್ ಅಂತ ಡಿವೈಡ್ ಮಾಡ್ಬೋದು. ಅದನ್ನು ಬಿಟ್ಟು ಬೇರೆ ಫಾರ್ಮ್ಸ್ ಇದೆ. ಯಾವುದೆಲ್ಲ? ಫ್ರಂಟ್ ಆಫೀಸ್ ಔಟ್ಸೋರ್ಸಿಂಗ್. ನೋಡಿ, ಹೆಸರು ಹೇಳುವ ಹಾಗೆ ಫ್ರಂಟ್ ಆಫೀಸ್. ದಿಸ್ ಇನ್ಕ್ಲೂಡ್ಸ್ ಟಾಸ್ಕ್ಸ್ ಲೈಕ್ ಇಮೇಲ್, ಟೆಲಿಫೋನಿಕ್ ಕಾನ್ವರ್ಸೇಷನ್, ಫ್ಯಾಕ್ಸ್, ಇದೆಲ್ಲ ಅಂದರೆ ಫ್ರಂಟ್ ಆಫೀಸ್. ರಿಸೆಪ್ಷನಲ್ಲಿ ಕೂತ್ಕೊಂಡು ಮಾಡುವ ಕೆಲಸಗಳು, ಇಮೇಲ್ ರಿಸೀವ್ ಮಾಡೋದು, ಫೋನಲ್ಲಿ ಮಾತಾಡೋದು, ಅಪಾಯಿಂಟ್ಮೆಂಟ್ ತಗೊಳ್ಳೋದು, ಇಂಥದ್ದೆಲ್ಲ, ರೈಟ್? ಸೊ ದಿಸ್ ಇಸ್ ಕಾಲ್ಡ್ ಫ್ರಂಟ್ ಆಫೀಸ್ ಔಟ್ಸೋರ್ಸಿಂಗ್. ಇಂಥ ಕೆಲಸಗಳನ್ನೆಲ್ಲ ಔಟ್ಸೋರ್ಸ್ ಮಾಡಿದರೆ ಕೆಲವು BPOಗಳು ಇರ್ತವೆ ಇದೇ ಕೆಲಸ ಮಾಡುವಂಥದ್ದು. ಸೊ ಫ್ರಂಟ್ ಆಫೀಸ್ ಔಟ್ಸೋರ್ಸಿಂಗ್. ಸೆಕೆಂಡ್ ಒನ್ ಇಸ್ ಬ್ಯಾಕ್ ಆಫೀಸ್ ಔಟ್ಸೋರ್ಸಿಂಗ್. ಅಂದರೆ ಫ್ರಂಟ್ ಆಫೀಸನ್ನು ಬಿಟ್ಟು ಬೇರೆಲ್ಲ ಕೆಲಸಗಳು. ಇಟ್ ಇನ್ಕ್ಲೂಡ್ಸ್ ರೆಸ್ಪಾನ್ಸಿಬಿಲಿಟೀಸ್ ಲೈಕ್ ಮ್ಯಾನೇಜಿಂಗ್ ದ ಡೇಟಾ ಎಂಟ್ರಿ, ಪೇಮೆಂಟ್ ಪ್ರೊಸೆಸಿಂಗ್, ಸರ್ವಿಸ್ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್. ಬೇರೆಲ್ಲ ಕೆಲಸಗಳು, ಡೇಟಾ ಅಂದರೆ ಇನ್ಫಾರ್ಮೇಷನ್ ತಗೊಳ್ಳೋದು, ಕಂಪನಿಗೆ ಸಂಬಂಧಪಟ್ಟದ್ದು, ಎಂಟ್ರಿ ಮಾಡುವಂಥದ್ದು ಕಂಪ್ಯೂಟ್ರಲ್ಲಿ, ಆಮೇಲೆ ಪೇಮೆಂಟ್ ಪ್ರೊಸೆಸ್ ಮಾಡುವಂಥದ್ದು, ಯಾರಿಗೆ ಎಷ್ಟು ಕೊಡಬೇಕು ಅಂತ, ಸರ್ವೆ ಮಾಡುವಂಥದ್ದು, ಕ್ವಾಲಿಟಿ ಚೆಕ್ ಮಾಡುವಂಥದ್ದು, ಇದೆಲ್ಲ ಬ್ಯಾಕ್ ಆಫೀಸ್. ಸೊ ಇನ್ನೊಂದು ಕ್ಯಾಟಗರಿ ಅಂತ ಹೇಳಿದರೆ ಫ್ರಂಟ್ ಆಫೀಸ್ ಮತ್ತು ಬ್ಯಾಕ್ ಆಫೀಸ್ ಅಂತ ಇನ್ನೊಂದು ಕ್ಯಾಟಗರಿ ಬರುತ್ತೆ. ಓಕೆ, ಸೊ ಆನ್ ಶೋರ್ ಔಟ್ಸೋರ್ಸಿಂಗ್, ಆಫ್ ಶೋರ್ ಔಟ್ಸೋರ್ಸಿಂಗ್, ನಿಯರ್ ಶೋರ್ ಔಟ್ಸೋರ್ಸಿಂಗ್ ಅಂತ. ಆನ್ ಶೋರ್ ಔಟ್ಸೋರ್ಸಿಂಗ್ ಅಂದ್ರೇನು? ಇಟ್ ಈಸ್ ಆಲ್ಸೋ ನೋನ್ ಆಸ್ ಡೊಮೆಸ್ಟಿಕ್ ಔಟ್ಸೋರ್ಸಿಂಗ್. ಶೋರ್, ಸಿ ಶೋರ್ ಅಂತ ಕೇಳಿರ್ತೀರಾ ನೀವು. ಸಿ ಶೋರ್ ಅಂದ್ರೇನು? ಸಮುದ್ರ ತೀರ, ಕಡಲ ತೀರ ಅಂತ. ಓಕೆ, ಸೊ ಆನ್ ಶೋರ್ ಅಂದ್ರೇನು? ನಮ್ಮದೇ ತೀರ, ಹಾಗೆ ನೆನಪಿಟ್ಕೊಳ್ಳಿ. ಡೊಮೆಸ್ಟಿಕ್ ಔಟ್ಸೋರ್ಸಿಂಗ್ ಅಂದರೆ ನಮ್ಮ ಕಂಟ್ರಿಯಲ್ಲಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಡೊಮೆಸ್ಟಿಕ್ ಔಟ್ಸೋರ್ಸಿಂಗ್. ಇಟ್ ಈಸ್ ಅ ಮೆಥಡ್ ಆಫ್ ಅಚೀವಿಂಗ್ ಸರ್ವಿಸಸ್ ಫ್ರಮ್ ಅ ಥರ್ಡ್ ಪಾರ್ಟಿ ವಿದಿನ್ ದ ಸೇಮ್ ಕಂಟ್ರಿ. ಅಂದ್ರೇನು? ಸೇಮ್ ಕಂಟ್ರಿ, ನಮ್ಮ ಕಂಟ್ರಿಯಲ್ಲಿ ಇರುವಂಥವರಿಂದ ನಾವು ಸರ್ವಿಸಸ್ ತಗೊಳ್ಳುವಂಥದ್ದು. ಓಕೆ, BPO ಅಂತ ಹೇಳೋದು ನಮ್ಮ ಕಂಟ್ರಿಯಲ್ಲಿ ಇರುವಂಥದ್ದು. ಓಕೆ, ದಿಸ್ ಇಸ್ ನೋನ್ ಆಸ್ ಡೊಮೆಸ್ಟಿಕ್ ಔಟ್ಸೋರ್ಸಿಂಗ್. Offshore outsourcing. It is a strategic practice in which a business hires a third-party supplier from other country to perform work. ಈಗ ನಮ್ಮ ಕಂಪನಿ ಇದೆ, ನಾವೀಗ ಒಂದು ಹೊರಗಡೆ, ಈಗ US ಇಂದ ಓಕೆ ನಾವು ಔಟ್ಸೋರ್ಸಿಂಗನ್ನು ಅಂತ BPO ಅನ್ನು ಸೆಲೆಕ್ಟ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಆಫ್ ಶೋರ್. ಅಂದರೆ ನಮ್ಮಲ್ಲಿಲ್ಲ, ದೂರ ಇರುವಂಥದ್ದು, ಬೇರೆ ಕಡೆ ಇರುವಂಥದ್ದು, ಆಫ್ ಶೋರ್ ಔಟ್ಸೋರ್ಸಿಂಗ್. ಫಾರ್ ಎಕ್ಸಾಂಪಲ್, ಈಗ ನೋಡಿ US ಕಂಪನೀಸ್ ಎಲ್ಲ ಇಂಡಿಯಾವನ್ನು ಸೆಲೆಕ್ಟ್ ಮಾಡ್ತವೆ BPOಗೆ. ಸೊ ದಟ್ ಈಸ್ ಕಾಲ್ಡ್ ಆಫ್ ಶೋರ್. The next one is near shore. So it is a strategic practice in which a business hires a third party supplier from neighboring countries. ನಮ್ಮ ನೆರೆಹೊರೆಯ ದೇಶಗಳಿಂದ, ತುಂಬ ಹತ್ತಿರ ಇರುವಂಥ ದೇಶಗಳಿಂದ ನಾವು BPO ಅನ್ನು ಸೆಲೆಕ್ಟ್ ಮಾಡಿದರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ನಿಯರ್ ಶೋರ್ ಔಟ್ಸೋರ್ಸಿಂಗ್. ಜಸ್ಟ್ ಅ ಪ್ರಾಕ್ಟಿಕಲ್ ಎಕ್ಸಾಂಪಲ್, ವಿಪ್ರೋ ಕಂಪನಿಯಲ್ಲಿ ಎರಡೂ ಇದೆ. ವರ್ಟಿಕಲ್ BPO ಕೂಡ ಇದೆ, ಹಾರಿಸಾಂಟಲ್ ಕೂಡ ಇದೆ. ಹಾರಿಸಾಂಟಲಲ್ಲಿ ಏನು ಮಾಡ್ತದೆ, ನಾನು ಹೇಳಿದೆ ಸೇಮ್ ಸರ್ವಿಸಸ್ ಎಲ್ರಿಗೂ ಅಂತ. ಸೊ ಹಾರಿಸಾಂಟಲಲ್ಲಿ ಏನು ಮಾಡ್ತದೆ ಅಂತ ಹೇಳಿದರೆ ಬಿಸ್ನೆಸ್ ಅಪ್ಲಿಕೇಶನ್ ಸರ್ವಿಸಸ್ ಅಂತ ಎಲ್ಲ ರೀತಿಯ ಇಂಡಸ್ಟ್ರಿಗೂ ಕೂಡ ಕೊಟ್ಟು ಬಿಡುತ್ತೆ. ಅದು ಹಾರಿಸಾಂಟಲ್ ಸರ್ವಿಸ್. ವರ್ಟಿಕಲ್ ಸರ್ವಿಸ್ ಅಂದರೆ ಏನು? ಯಾವುದ್ಯಾವುದು ಸೆಕ್ಟರ್ಗೆ ಗಮನ ಕೊಡ್ತಾರೆ ಅಂತ ಹೇಳಿದರೆ ಎನರ್ಜಿ ಆ್ಯಂಡ್ ಯುಟಿಲಿಟೀಸ್. ಎನರ್ಜಿಗೆ ಸಂಬಂಧಪಟ್ಟ ಕಂಪನಿಗಳಿಗೆ ಎಲ್ಲ ಅದರ ಕೆಲಸಗಳನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ನಂತರ ಫೈನಾನ್ಸ್ಗೆ ಸಂಬಂಧಪಟ್ಟ ಕಂಪನಿಗಳಿಗೆ ಅದರದ್ದೆಲ್ಲ ಕೆಲಸ. ನೆಕ್ಸ್ಟ್ ಮೀಡಿಯಾ ಆ್ಯಂಡ್ ಟೆಲಿಕಾಮ್, ನೆಕ್ಸ್ಟ್ ಫಾರ್ಮಾಸ್ಯೂಟಿಕಲ್, ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್, ನೆಕ್ಸ್ಟ್ ರಿಟೇಲ್, ಈ ಥರ ಬೇರೆ ಬೇರೆ ಸೆಕ್ಟರ್ಸ್ಗೆ ಆ ಸೆಕ್ಟರ್ಸ್ಗೆ ಏನು ಅಗತ್ಯ ಇದೆ ಅಂತ ಎಲ್ಲ ಸರ್ವಿಸಸನ್ನು ಕೊಡ್ತದೆ ವಿಪ್ರೋ. ಸೊ ವಿಪ್ರೋದಲ್ಲಿ ಹಾರಿಸಾಂಟಲ್ ಕೂಡ ಇದೆ, ವರ್ಟಿಕಲ್ ಕೂಡ ಇದೆ. ನಾವು ವಿಲ್ ಲುಕ್ ಎಟ್ ದ ಅಡ್ವಾಂಟೇಜಸ್ ಆಫ್ BPO. ಯಾಕೆ BPO ಬೇಕು ಅಂತ, ಏನದರ ಉಪಯೋಗ? The first one is productivity improvement. BPO enables to the corporate executive to concentrate upon core business areas and thus improves the productivity. ಈಗ ನೋಡಿ, ಅನಾವಶ್ಯಕ ಕೆಲಸಗಳನ್ನು ಈಗ ಸುಮ್ಮನೆ ಇಲ್ಲ ಅಂದರೆ ಲೆಕ್ಕ ಮಾಡುವಂಥದ್ದು, ಸುಮ್ಮನೆ ಡೇಟಾ ಎಂಟ್ರಿ ಮಾಡುವಂಥದ್ದು, ಇದೆಲ್ಲ ಟೈಮ್ ವೇಸ್ಟ್ ಅಲ್ವಾ? ಈ ಕೆಲಸಗಳನ್ನೆಲ್ಲ ಹೊರಗಡೆ ಔಟ್ಸೋರ್ಸ್ ಮಾಡಿದರೆ ಈ ಎಂಪ್ಲಾಯಿಗೆ ಕೆಲಸ ಉಳಿತದೆ, ಅಂದರೆ ಟೈಮ್ ಉಳಿತದೆ. ಸೊ ಅವನೇನು ಮಾಡ್ಬೋದು, ತುಂಬ ಮುಖ್ಯವಾದ ಕೆಲಸಗಳತ್ತ ಗಮನ ಹರಿಸ್ಬೋದು. ಸೊ ಅವನ ಪ್ರೊಡಕ್ಟಿವಿಟಿ, ಅವನ ಉತ್ಪಾದಕತೆ ಜಾಸ್ತಿ ಆಗ್ತದೆ. ಸೊ BPO ಹೆಲ್ಪ್ಸ್ ಇನ್ ದ ಪ್ರೊಡಕ್ಟಿವಿಟಿ ಇಂಪ್ರೂವ್ಮೆಂಟ್. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ತುಂಬ ಕಡಿಮೆ ಇರ್ತದೆ. ಫಾರ್ ಎಕ್ಸಾಂಪಲ್, ರಿಸೋರ್ಸಸ್ ಅಂತ ಹೇಳಿದ್ರೆ ಟೈಮ್ ಇರ್ಬೋದು, ಫಂಡ್ ಇರ್ಬೋದು. ನಮ್ಮ ಕಂಪನಿಯಲ್ಲಿ ಸ್ವಲ್ಪ ಟೈಮ್ ಇರೋದು, ಬೆಳಗಿಂದ ಸಂಜೆ ತನಕ ಮಾತ್ರ ವರ್ಕ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಅಂದ್ಕೊಳ್ಳಿ. ಫಂಡ್ ಕೂಡ ಕಡಿಮೆ ಇರ್ತದೆ. ನಮ್ಮ ಎಂಪ್ಲಾಯೀಸ್ಗೆಲ್ಲ ನಾವು ಸ್ಯಾಲ್ರಿ ಕೊಟ್ಟು ಸುಮ್ಮನೆ
ಅಗತ್ಯವಿಲ್ಲದ ಕೆಲಸಗಳನ್ನು ಮಾಡಿಸೋದಕ್ಕಿಂತ ನಾವು ಅಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಹೊರಗಡೆ ಕೊಟ್ಟು ನಮ್ಮ ಎಂಪ್ಲಾಯೀಸ್ಗೆ ತುಂಬ ನಾಲೆಜ್ ಇರ್ತದೆ ಅಂದ್ಕೊಳ್ಳಿ, ನಮ್ಮ ಕಂಪನಿಗೆ ಹೆಲ್ಪ್ ಆಗುವಂತಹ ಕೆಲಸಗಳಲ್ಲಿ ಅವರನ್ನು ತೊಡಗಿಸ್ಕೊಂಡ್ರೆ ಆಗೇನಾಗ್ತದೆ, ಅದು ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ನಾವು ಕರೆಕ್ಟಾಗಿ ಅದನ್ನು ಅವರಿಂದ ಎಷ್ಟು ಬೇಕು ನಮಗೆ ಅಷ್ಟು ಬೆನಿಫಿಟನ್ನು ತಗೋಬೋದು. ಇದು ಹೇಗೆ ಸಾಧ್ಯ? BPO ಇರೋದ್ರಿಂದ. ಸೊ ಇಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜ್. ನೆಕ್ಸ್ಟ್ ಒನ್, ರಿಡಕ್ಷನ್ ಇನ್ ಕಾಸ್ಟ್. ಕಾಸ್ಟ್ ಸೇವಿಂಗ್ ಕ್ಯಾನ್ ಬಿ ಸಿಗ್ನಿಫಿಕೆಂಟ್ ಟು ಎನಿ ಬಿಸ್ನೆಸ್. ಎಲ್ಲ ಬಿಸ್ನೆಸ್ಗಳು ಕೂಡ ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನಿಸ್ತವೆ. BPO ಹೆಲ್ಪ್ಸ್ ಟು ರೆಡ್ಯೂಸ್ ದ ಕಾಸ್ಟ್ ಆ್ಯಂಡ್ ಇನ್ಕ್ರೀಸ್ ದ ರೆವೆನ್ಯೂ ಸಿಗ್ನಿಫಿಕೆಂಟ್ಲಿ. BPO ಏನು ಮಾಡ್ತದೆ, ನಮಗೆ ಕಾಸ್ಟ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ನಮ್ಮ ರೆವೆನ್ಯೂ ಜನರೇಷನ್ ಕೂಡ ಜಾಸ್ತಿ ಆಗ್ತದೆ, ಪ್ರಾಫಿಟ್ ಜಾಸ್ತಿ ಆಗ್ತದೆ. ನೆಕ್ಸ್ಟ್, ಇಂಪ್ರೂವ್ಡ್ ಹ್ಯೂಮನ್ ರಿಸೋರ್ಸ್. ದ ಕ್ವಾಲಿಟಿ ಆಫ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್ ವಿಲ್ ಬಿ ಇಂಪ್ರೂವ್ಡ್ ಡ್ಯೂ ಟು BPO. ಅದೇ ನನಗೆ ಹೇಳಿದೆ, ಸುಮ್ಮನೆ ಅಗತ್ಯ ಇಲ್ಲದ ಕೆಲಸಗಳನ್ನು ಮಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅವರು ಅಗತ್ಯ ಇರುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ. ಫೋಕಸ್ ಆನ್ ಕೋರ್ ಬಿಸ್ನೆಸ್ ಏರಿಯಾಸ್. ಎಫಿಷಿಯಂಟ್ ಬಿಸ್ನೆಸ್ ಸ್ಟ್ರಾಟಜಿ ಈಸ್ ಎಸೆನ್ಷಿಯಲ್ ಟು ಟೇಕ್ ದ ಬಿಸ್ನೆಸ್ ಟು ದ ಟಾಪ್. Outsourcing enables the top management to hand over time-consuming non-core activities of the business to the third party and get the maximum profit by focusing on core business. ಇಲ್ಲೇನು ಮಾಡ್ತವೆ, ನಾನ್ ಕೋರ್ ಅಂದರೆ ಇಂಪಾರ್ಟೆಂಟ್ ಅಲ್ಲದ್ದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸ್ಯಾಲ್ರಿ ಬಿಲ್ ಪ್ರಿಪೇರ್ ಮಾಡುವಂಥದ್ದು, ಎಲ್ಲ ಎಂಪ್ಲಾಯೀಸ್ ಇದು ಕೂಡ ಒಂದು ತಿಂಗಳ ಸ್ಯಾಲ್ರಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ಕೊಳ್ಳಿ. ನಮ್ಮ ಎಂಪ್ಲಾಯೀಸ್ ಅದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಅಷ್ಟು ಟೈಮ್ ವೇಸ್ಟ್ ಆಗ್ತದೆ. ಅದರ ಬದಲು ಸ್ಯಾಲ್ರಿ ಕ್ಯಾಲ್ಕುಲೇಷನನ್ನು ಬೇರೆ BPOಗೆ ಕೊಟ್ಟು ಬಿಡೋದು. ನಮ್ಮ ಎಂಪ್ಲಾಯೀಸ್ ಏನು ಮಾಡ್ತಾರೆ, ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟದ್ದು ಪ್ರಾಫಿಟ್ ಹೇಗೆ ಜಾಸ್ತಿ ಮಾಡ್ಬೋದು ಅಥವಾ ಪ್ರಾಡಕ್ಟನ್ನು ಹೇಗೆ ಮಾಡಿಫೈ ಮಾಡ್ಬೋದು, ಇಂಥದ್ದೆಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೋದು. ಆಗ ನಮಗೆ ನಮ್ಮ ಪ್ರಾಫಿಟ್ ಕೂಡ ಆಟೋಮ್ಯಾಟಿಕಲಿ ಜಾಸ್ತಿ ಆಗ್ತದೆ. ಸೊ ಇಟ್ ಹೆಲ್ಪ್ಸ್ ಇನ್ ಫೋಕಸಿಂಗ್ ಆನ್ ಕೋರ್ ಬಿಸ್ನೆಸ್ ಏರಿಯಾಸ್. ದೆನ್, ಕೇಟರ್ ಟು ಚೇಂಜಿಂಗ್ ಕಸ್ಟಮರ್ ಡಿಮ್ಯಾಂಡ್ಸ್. So BPO can effectively satisfy the demands of customers by having specialized knowledge in dealing with the customers. BPOಗಳಿಗೆ ಸ್ಪೆಷಲ್ ನಾಲೆಜ್ ಇರ್ತದೆ, ಅವ್ರು ಮಾಡೋದೇ ಅದು ಕೆಲಸ. ಸೊ ಅವ್ರೇನು ಮಾಡ್ತಾರೆ, ನಮ್ಮ ಕಸ್ಟಮರ್ಸನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನಾವು ನೋಡೋದಕ್ಕಿಂತ ಚೆನ್ನಾಗಿ ಅವರು ಆ ಆಕ್ಟಿವಿಟಿಯನ್ನು ಹ್ಯಾಂಡಲ್ ಮಾಡ್ಬೋದು. ನೆಕ್ಸ್ಟ್ ಒನ್, ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ ಅಟ್ ಲೋವರ್ ಕಾಸ್ಟ್. Technology is the leading area of outsourcing. It makes much of the work of modern organization easy. ಸೊ ನಮಗೇನಾಗ್ತದೆ, BPOಗೆ ಜಸ್ಟ್ ನಾವು ಫೀಸ್ ಕೊಟ್ಟರೆ ಆಯಿತು, ಅವರಲ್ಲಿರುವ ಅವರು ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ಕೊಳ್ತಾರೆ. ಅಂದರೆ ನಾವು ಇಂಡೈರೆಕ್ಟ್ಲಿ ಆ ಟೆಕ್ನಾಲಜಿಯನ್ನು ಯೂಸ್ ಮಾಡಿದಾಗ ಆಯಿತು. ಅದರ ಅರ್ಥ ವಿ ಕ್ಯಾನ್ ಯೂಸ್ ಅ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ ಅಟ್ ಲೋವರ್ ಕಾಸ್ಟ್. ಇದು ಕೂಡ ಹೆಲ್ಪ್ ಆಗ್ತದೆ. ವಿಚ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ BPO? ದ ಫಸ್ಟ್ ಒನ್ ಇಸ್ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್. There can be communication gaps between the client and vendor companies due to various reasons. ಓಕೆ, ನಾವೀಗ ಒಂದು ಕೆಲಸವನ್ನು, ನಮ್ಮ ಕಸ್ಟಮರ್ ಕೇರ್ ಕೆಲಸವನ್ನು ಬೇರೆ ಕಡೆ ಕೊಟ್ಟಿದ್ದೇವೆ ಅಂತ ಅಂದ್ಕೊಳ್ಳಿ. ಆದರೆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ಬೋದು. ನಮ್ಮ ಕ್ಲೈಂಟ್, ಓಕೆ, ನಮಗೆ ಯಾರು ಬಿಸ್ನೆಸ್ ಕೊಡ್ತಿದ್ದಾರೆ ಅವರು ಮತ್ತು ವೆಂಡರ್ ಕಂಪನೀಸ್ ಕಮ್ಯುನಿಕೇಷನ್ ಗ್ಯಾಪ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಾವೀಗ ಕಸ್ಟಮರ್ ಕೇರ್ ಸರ್ವಿಸಸನ್ನು ಒಂದು BPOಗೆ ಕೊಟ್ಟಿದ್ದೇವೆ, ಅವರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ನಮಗೆ ಯಾವುದೇ ಇನ್ಫಾರ್ಮೇಷನ್ ಸಿಗಲ್ಲ. ಸೊ ಇಂಥದ್ದು ಸಮಸ್ಯೆ ಆಗ್ಬೋದು. ಕಮ್ಯುನಿಕೇಷನ್ ಗ್ಯಾಪ್ ಹುಡ್ಕೋಬೋದು ನಾವು ಮತ್ತು ನಮ್ಮ ಕಸ್ಟಮರ್ಸ್ ನಡುವೆ. ಸೆಕೆಂಡ್ ಒನ್ ಇಸ್ ಡಿಫ್ರೆಂಟ್ ಟೈಮ್ ಝೋನ್ಸ್. ದರ್ ಈಸ್ ಅನದರ್ ಲಾಜಿಸ್ಟಿಕ್ ಪ್ರಾಬ್ಲಮ್ ವಿತ್ ದ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್. ದ ಕ್ಲೈಂಟ್ ಆ್ಯಂಡ್ ವೆಂಡರ್ ಕ್ಯಾನ್ ಆಪರೇಟ್ ಇನ್ 2 ಡಿಫ್ರೆಂಟ್ ಟೈಮ್ ಝೋನ್ಸ್ ದಟ್ ಆರ್ ಫಾರ್ ಅಪಾರ್ಟ್. ಇಲ್ಲಿ ಕೂಡ ಟೈಮ್ ಝೋನ್ ಡಿಫ್ರೆಂಟ್ ಆಗಿರ್ತದೆ. US ಕಂಪನಿ ಮತ್ತು ನಮ್ಮ ಇಂಡಿಯಾಕ್ಕೆ ಟೈಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತದೆ. ಅವರಿಗೆ ನೈಟ್ ಶಿಫ್ಟ್ ಇರುವಾಗ ನಮಗೆ ಡೇ ಇರ್ತದೆ. ಸೊ ಇಂಥದ್ದೆಲ್ಲ ಸಮಸ್ಯೆಗಳು ಬರಬಹುದು ಅಂತ. ದ ಥರ್ಡ್ ಒನ್ ಇಸ್ ಲಾಸ್ ಆಫ್ ಕಂಟ್ರೋಲ್. ಡ್ಯೂ ಟು ಕಮ್ಯುನಿಕೇಷನ್ ಎರರ್ಸ್, ಟೈಮ್ ಡಿಫ್ರೆನ್ಸಸ್ ಎಸೆಟ್ರಾ, ದ ಕಂಪನಿ ಕ್ಯಾನ್ ಎಟ್ ಟೈಮ್ಸ್ lose control or it lost control of the project. They may thus feel that the quality of services has suffered. ಕೆಲಸ ಏನಾಗ್ತದೆ, ಇಂಥದ್ದೆಲ್ಲ ಟೈಮ್ ಗ್ಯಾಪ್ ಆಗಿರೋದ್ರಿಂದ ಅಥವಾ ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ನಮ್ಮ ಕಸ್ಟಮರ್ಸ್ಗೆ ನಮ್ಮ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಹೊರಟು ಹೋಗ್ಬೋದು. ಇಂಥ ಇವರು ಮುಂಚೆ ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದ್ರು, ಈಗ BPO ಕೊಟ್ಟ ನಂತರ ನಮ್ಗೆ ಏನು ಸರ್ವಿಸಸ್ ಇಲ್ಲ ಅಂತ ಅಂದ್ಕೋಬೋದು. ಸೊ ಇದರಿಂದಾಗಿ ನೆಕ್ಸ್ಟ್ ಅವ್ರು ನಮ್ಮ ಕಸ್ಟಮರ್ಸ್ ನಮ್ಮ ಹತ್ರವೇ ಬರೋದೇ ಇರ್ಬೋದು. ಸೊ ಇದರಿಂದಾಗಿ ನಮಗೆ ಲಾಸ್ ಆಗ್ಬೋದು. ಸೊ ದ್ಯಾಟ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ BPO. So finally, what we can say is business process outsourcing is a subset of outsourcing that involves contracting the operations and responsibilities for a particular business process to a third party service provider. So BPO ಅಂತ ಹೇಳಿದರೆ ನಮ್ಮದು ನಾನ್ ಕೋರ್, ತುಂಬ ಮುಖ್ಯವಲ್ಲದ ಕೆಲಸಗಳನ್ನು ಥರ್ಡ್ ಪಾರ್ಟಿಗೆ ಕೊಟ್ಟು ನಾವು
ಮುಖ್ಯವಾದ ಕೆಲಸಗಳಲ್ಲಿ ಗಮನ ಹರಿಸುವಂಥದ್ದು. ಬಟ್ ದೇರ್ ಆರ್ ಚಾಲೆಂಜಸ್. ನಾವು ತುಂಬ ಗಮನ ಇಟ್ಟು ಈ ಕೆಲಸ ಮಾಡಿದರೆ ಇಟ್ ಈಸ್ ಡೆಫಿನೆಟ್ಲಿ ಈಲ್ಡ್ ಮ್ಯಾಕ್ಸಿಮಮ್ ಬೆನಿಫಿಟ್. ಅದರಲ್ಲಿ ಡಿಸಡ್ವಾಂಟೇಜ್ ಕೂಡ ಇದೆ. ಇದೆಲ್ಲ ಪ್ರಾಬ್ಲಮ್ಸನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸರಿಯಾಗಿ BPOಗೆ ನಮ್ಮ ನಾನ್ ಕೋರ್ ಆ್ಯಕ್ಟಿವಿಟೀಸನ್ನು ಕಾಂಟ್ರಾಕ್ಟಲ್ಲಿ ಕೊಟ್ಟು ಬಿಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್.